ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ರಾತ್ರಿ ಈ ಸುದ್ದಿ ಹೋಗುತ್ತಿದ್ದ ಸಂದರ್ಭದಲ್ಲೇ ಘರ್ಷಣೆಗಳು ನಡೆದಿರುವ ವರದಿಗಳು ಬಂದಿದ್ದವು. ಆದರೆ ಅದರ ಪ್ರಮಾಣ ಮತ್ತು ಅದರ ಆಳ ಏನು ಅನ್ನೋದು ಅರಿವಾಗಿರಲಿಲ್ಲ. ನಂತರದ ಬೆಳವಣಿಗೆಯಲ್ಲಿ ಗೊತ್ತಾಗಿದ್ದು ಎಲ್ಲವೂ ನಾಶವಾಗಿರುವುದು. ರಾತ್ರಿ ಗಣೇಶನ ಮೆರವಣಿಗೆ ವೇಳೆ ನಡೆದ ಈ ಘಟನೆ ಯಾ ಅಲ್ಲಾ ಮಸೀದಿ ಬಳಿ ಶುರುವಾಯಿತು. ಗಲಾಟೆ ಸಂಘರ್ಷಕ್ಕೆ ನಾಂದಿ ಹಾಡಿತು. ಎರಡೂ ಕಡೆಯಿಂದ ಕೊಲ್ಲು ತೂರಾಟ ಹಲ್ಲೆಗಳು ನಡೆದಿವೆ ಅಂತ ಆರೋಪ. ಪೆಟ್ರೋಲ್ ಬಾಂಬ್ಗಳನ್ನು ತೂರಿದ್ದಾರೆ ಅಂತಿದ್ದಾರೆ ಪೊಲೀಸ್ನವರು. ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ, ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ. ಕೆಲವರು ಖಡ್ಗ, ತಲ್ವಾರು ಅಥವಾ ಚಾಕು, ಚೂರಿ ಹಿಡ್ಕೊಂಡು ಝಳಪಿಸುತ್ತಾ ಇದ್ದರು ಅಂತ ವರದಿ. ಪೊಲೀಸರು ಎಚ್ಚೆತ್ತರಂತೆ 2 ಗಂಟೆಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಅಂತಿದ್ದಾರೆ. ಯಾವುದೇ ಸಾವು ಸಂಭವಿಸಿಲ್ಲ, ಬಟ್ ಆಸ್ತಿ ಪಾಸ್ತಿ ನಷ್ಟ ಸಾಕಷ್ಟು ಆಗಿದೆ. ರಾತ್ರೋರಾತ್ರಿ ಪೊಲೀಸರು ಎರಡೂ ಕಡೆ 53 ಶಂಕಿತರನ್ನು ಬಂಧಿಸಿದ್ದಾರೆ. ಊರು ಮುಳುಗದ ಮೇಲೆ ಕೋಟೆ ಬಾಗಿಲು ಹಾಕದಂಗೆ 150ಕ್ಕೂ ಹೆಚ್ಚು ಮಂದಿ ವಿರುದ್ಧ FIR ಹಾಕಿದ್ದಾರೆ. ಕಷ್ಟ ಏನಿಲ್ಲ, ಪೇಪರ್ ಇದೆ, ಪೆನ್ ಇದೆ, ಬರೆದರಾಯಿತು. ಬಂಧಿತರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ನ್ಯಾಯಾಲಯ ಅದನ್ನೇ ಮಾಡುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತಂತೆ. ಈಗ ಕಳೆಕ ಬೀಜ ತಿಂತಿದ್ರು ಮೊದಲು. ಸೆಪ್ಟೆಂಬರ್ 14ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದರು. ಪುಂಡರ ಅಟ್ಟಹಾಸಕ್ಕೆ ಬದುಕಿನ ಮೂಲವಾಗಿದ್ದ ಅಂಗಡಿಗಳನ್ನು ಕಳೆದುಕೊಂಡವರು ಈಗ ಕಣ್ಣೀರು ಹಾಕ್ತಿದ್ದಾರೆ. ಹಾಕ್ಕೊಳ್ಳಿ, ಏನೀಗ ಹಾಕ್ಕೊಂಡ್ರೆ ಏನೂ ಆಗಲ್ಲ, ಎಲ್ಲ ಸರಿ ಮಾಡೋಣ ಅಷ್ಟೇ, ನಾಳಿದ್ದಲ್ಲಿ ಸದ್ಯದಲ್ಲಿ ಸರಿ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಚುನಾವಣೆ ಬಂದಾಗ ಮತ್ತೆ ಓಟಿಗೆ ಬರ್ತೀವಿ. ನಾಗಮಂಗಲದಲ್ಲಿ ಕೋಮು ಘರ್ಷಣೆಯಲ್ಲಿ ಏನೇನಾಯಿತು ಅನ್ನೋದನ್ನು ಕ್ವಿಕ್ಕಾಗಿ ದೃಶ್ಯಾವಳಿಗಳನ್ನು ಹೀಗಿದೆ. ನಂಬರ್ 1, ಪರಸ್ಪರ ಎರಡೂ ಕಡೆಯಿಂದ ಕಲ್ಲು ತೂರಾಟ ನಡೆದಿದೆ. ಬಟ್ ಪ್ರೊವೊಕೇಷನ್ನು ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ಪೊಲೀಸ್ನವ್ರು ಕಂಡುಹಿಡಿಬೇಕು ಫಸ್ಟು. ಆಮೇಲೆ ಕಲ್ಲು ತೂರಾಟದ ಪ್ರಶ್ನೆ. ನಂಬರ್ 1 ಕಂಡುಹಿಡಿಯಬೇಕಾಗಿರೋದು ಯಾವುದೇ ಕಮ್ಯುನಲ್ ರೈಟ್ಸಿನ ಇನ್ವೆಸ್ಟಿಗೇಷನ್ಗೆ ಪ್ರೊವೊಕೇಷನ್ ಎಲ್ಲಿಂದ ಶುರುವಾಯಿತು ಮತ್ತು ಯಾಕೆ, ಯಾರು ಮಾಡಿದ್ದದನ್ನು ಅನ್ನೋದು ತೀರ್ಮಾನ ಆಗಬೇಕು. ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಒಮ್ಮೆ ಕಲ್ಲು ತೂರಾಟ ಮಾಬಲ್ಲಿ ಸ್ಟಾರ್ಟ್ ಆದರೆ ಅದು ಒಂದು ಕಡೆ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಕಡೆಯಿಂದ ಆಗತ್ತೆ, ಒಂದು ಕಡೆ ಅಂತ ಇರಲ್ಲ ಅದು. ಎಕ್ಸೆಪ್ಟ್ ಲೈಕ್ ಯಾವ್ದಾದ್ರು ವಿಚಿತ್ರವಾಗಿ ಅವರವರೇ ಬಡ್ದಾಡ್ಕೊಂಡ್ರೆ, ಯಾರು ಅಂದರೆ ಹಿಂದೂಗಳಲ್ಲಿ ಯಾರೋ ಅವರವರೇ ಬಡ್ದಾಡ್ಕೊಂಡ್ರೆ, ಮುಸ್ಲಿಮರಲ್ಲಿ ಅವರವರೇ ಯಾರೋ ಬಡ್ದಾಡ್ಕೊಂಡ್ರೆ ಬೇರೆ ವಿಚಾರ. ಪೆಟ್ರೋಲ್ ಬಾಂಬ್ನ ದಾಳಿಯಾಗಿದೆ. ಈ ಪೆಟ್ರೋಲ್ ಬಾಂಬ್ ಭಾಳ ಕುತೂಹಲಕಾರಿಯಾಗಿದೆ. ಇದು ಯಾರು ತಂದರು, ಎಲ್ಲಿಂದ ಬಂತು ಮತ್ತು ಅದು ಯಾಕೆ ತಯಾರಿಯಾಗಿತ್ತದು ಅಂತ ಪ್ರಶ್ನೆ. ಅದು ಅಂಗಡಿಗಳು ಭಸ್ಮವಾಗಿ ಹೋಗಿದೆ. ಒಂದಂತೂ ಶೋರೂಮ್ ಒಳಕ್ಕೆ ನುಗ್ಗುವ ಕೆಲವು ಪುಂಡು ಪೋಖರಿಗಳು ಬೈಕ್ಗಳನ್ನು ಒಂದೊಂದಾಗಿ ಆಚೆಗೆ ತಂದು ತಳ್ಳಿ ಬೆಂಕಿ ಹಾಕ್ತಾರೆ. ಯಾರವರು? ಅವ್ರು ಯಾರು ಆಗಿರಲಿ, ಬಟ್ ಯಾರವರು? ಆ ದಿಮಾಕು ಕೊಬ್ಬು ಅವನು ಯಾರೇ ಆಗಿರಲಿ, ಯಾವ ಪಂಗಡಕ್ಕೂ ಸೇರಿರಲಿ, ಎಲ್ಲಿಂದ ಬರ್ತಾ ಇದೆ ಈ ದಿಮಾಕು ಕೊಬ್ಬುಗಳು ಇವರುಗಳಿಗೆ ಗೊತ್ತಿಲ್ಲ. ಅಂಗಡಿ ಬೀಗ ಒಡೆಯಲು ಇನ್ನೊಬ್ಬ ಯಾರೋ ಕಿಡಿಗೇಡಿ ಯತ್ನ ಮಾಡಿದ್ದಾನೆ, ಆಯಿತೋ ಇಲ್ವೋ ಗೊತ್ತಿಲ್ಲ, ಅದಾಗಿರ್ಬೋದೇನೋ. ಆಮೇಲೆ ಕಟ್ಟಡಗಳ ಒಳಗಡೆಗಳಿಂದ ಕಲ್ಲು ತೂರಾಟ ಆಗಿದೆ. ಕಟ್ಟಡಗಳ ಒಳಗಡೆ, ಕಟ್ಟಡದಿಂದ ಅಂತಂದರೆ ಕಟ್ಟಡಗಳ ಒಳಗಡೆ ಕಲ್ಲು ಯಾಕೆ ಬರುತ್ತೆ? ಯಾಕೆ ಇಟ್ಕೊಂಡಿರ್ತಾರೆ ಸಂಗ್ರಹಿಸಿ? ಮತ್ತು ಸಂಗ್ರಹಿಸಿದವರು ಯಾರು? ಆ ಕಟ್ಟಡ ಯಾರದ್ದು? ಅಲ್ಲಿ ವಾಸಿಸೋರು ಯಾರು? ವಾಹನಗಳು ದಾಳಿ ಜಖಂ. ಹಣ್ಣುಗಳ ಅಂಗಡಿಗಳು ಪುಕಟೆ ಸಿಕ್ಕತ್ತೆ ಸುಲಭವಾಗಿ, ಬಾಯಿಗೆ ಬಂದಂಗೆ ಚೆಲ್ಲ ಪಿಲ್ಲಿ ಆಗಿ ಹೋಗಿದೆ. ಗಂಟೆಗೆ ಫೋನ್ ಬಂತು, ನಿಮ್ಮ ಅಂಗಡಿ ಹತ್ರ ಇದ್ದಾರೆ ಅಂತ. ಲಾಸ್ಟ್ 11ವರೆಗೆ ಸರ್ ಫುಲ್ ಡೋರ್ ಓಪನ್ ಮಾಡಿ ಒಳಗಡೆ ಪೆಟ್ರೋಲ್ ಬಾಂಬ್ಸ್ ಎಲ್ಲ ಹಾಕಿದ್ದಾರೆ ಸರ್. ನನ್ನ ಮುಂದೆನೇ ಆಗಿದೆ ಎಲ್ಲ, ನಾನು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸರ್. ಪೊಲೀಸ್ನವ್ರು ಕೂಡ ಇಲ್ಲಿ ಎಂಟರ್ ಆಗಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರ ಮೇಲೂ ಕಲ್ಲು ಬೀಳ್ತಾ ಇತ್ತು, ಎಲ್ಲ ಓಡೋಗ್ತಾ ಇದ್ರು ಸರ್. ಅವರು 100+ ಇದ್ರು ಸರ್. ಕಲ್ಲಲ್ಲಿ ಹೊಡಿತಾ ಇದ್ರು ಸರ್, ಇನ್ನೇನು ಇರಲಿಲ್ಲ ಸರ್ ಅವ್ರ ಹತ್ರ. ಆಮೇಲೆ ಬಾಟಲ್ಸು ಸರ್. ರಾತ್ರಿ 3 ಗಂಟೆ ಕರೆಂಟ್ ಇಲ್ಲ, ಅವಾಗ ಹೊಡೆದಾಟ ಮಾಡಿ ಈಗ ನೋಡಿದ್ರೆ ಹಿಂಗಾಗುತ್ತಾರೆ. 1.5 ಲಕ್ಷದ ಮಾಲ್ ಎಲ್ಲ ಹಾಳು ಮಾಡೋರು ಸರ್. ನನಗೆ ಖಾಲಿ ಮಾಡಿ ಎಲ್ಲ ಕಟ್ಟಾಗಿ ಮಾಡಿ ಎಲ್ಲ ಕೆಚ್ಚಾಗ್ಬಿಟ್ಟವ್ರು ಸರ್. ನನಗೆ ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನು ಬೇಕು ಸರ್. ಕಂಪ್ಲೀಟ್ ಆಗಿ ಹತೋಟಿಗೆ ಬಂದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 6 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. 50 ಜನದಷ್ಟು ಜನರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಡ್ತೀವಿ. ಯಾರು ಎಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಸೂಕ್ತ ಕಠಿಣ ಕ್ರಮವನ್ನು ಏನು ಕೈಗೊಳ್ಳಬೇಕು. ಸರ್, ಪದೇ ಇಂಥ ಘಟನೆಗಳಾದಾಗಲೂ ಕೂಡ ಮತ್ತೆ ಇದೇ ಸ್ಟೇಟ್ಮೆಂಟ್ಗಳು ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ಈ ಎಂಡ್ ಅನ್ನುವಂಥದ್ದು ಕಾಣ್ತಾ ಇಲ್ವಾ ಸರ್? ಈ ಪೆಟ್ರೋಲ್ ಬಾಂಬ್ ಅನ್ನ ತರ್ತಾರೆ, ಇದನ್ನ ಮತ್ತೆ ಹಾಕ್ತಾರೆ. ಯಾರಾದರೂ ತರಲಿ, ಯಾರಾದರೂ ಬಿಡಲಿ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ನಡೆಯೋದು ಕರ್ನಾಟಕದಲ್ಲಂತೂ ಬೇರೆ ಭಾಗದ ನನಗೆ ಗೊತ್ತಿಲ್ಲ, ಹೊಸದೇನಲ್ಲ.
30 ವರ್ಷದ ಹಿಂದೆ ನಾವೆಲ್ಲ ವರದಿಗಾರಿಕೆಗೆ ಬಂದಾಗಲೇ ನಮ್ಗೆ ಹೇಳ್ತಿದ್ರು ಗಣೇಶನ ಹಬ್ಬದ ವಿಸರ್ಜನೆ ಸಂದರ್ಭದಲ್ಲಿ ನಾವೇ ಎಚ್ಚರವಾಗಿರ್ತಿದ್ವಿ. ಪ್ಲೇಸಸ್ ಲೈಕ್ ಅರಸೀಕೆರೆ, ಶಿವಮೊಗ್ಗ ಇಂಥ ಭಾಗದಲ್ಲಿ ವಿಸರ್ಜನೆ ಗಣೇಶನ ಮೆರವಣಿಗೆ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದಿರಪ್ಪ, ಯಾತಕ್ಕೋ ಒಂದು ಕಣ್ಣಿಟ್ಕೊಂಡಿರಿ ಅಂತಂತಿದ್ವಿ, ನಾವು ಕಣ್ಣಿಟ್ಕೋತಿದ್ವಿ. ಹಾಗಾಗಿ ಅದು ಹೊಸದಲ್ಲ. ನಂಬರ್ 2, ಹೊಸದಲ್ಲ ಅಂತ ಗೊತ್ತ ಮೇಲೆ ಹೋದ ವರ್ಷ ಇದೇ ಊರಿನಲ್ಲಿ ಒಂದು ಪುಟ್ಟ ಘರ್ಷಣೆ ನಡೆದಿದೆ ಈ ವಿಚಾರದಲ್ಲಿ ಅಂದ ಮೇಲೆ ಹೌದು, ಆ ಥರದ ದೃಶ್ಯಗಳಿವೆ. ಕಳೆದ ಬಾರಿಯೂ ಇದೇ ರಸ್ತೆನಲ್ಲೋ ಅಥವಾ ಇದೇ ವಿಚಾರದಲ್ಲೋ ಆ ಊರಿನಲ್ಲಿ ಅದೇ ಜಾಗದಲ್ಲೋ ಇನ್ನೊಂದು ಜಾಗದಲ್ಲೋ ಏನು ಸಣ್ಣ ಪುಟ್ಟ ಘಟನೆಗಳು ನಡೆದಿದೆ ಅನ್ನೋ ವರದಿ ಇದೆಯಪ್ಪ. ಈ ನಡೆದಿರುವ ಘಟನೆಯ ಆಧಾರದ ಮೇಲೆ ಕನಿಷ್ಠ ಪ್ರಜ್ಞೆ ಇರುವ ಯಾವುದೇ ಬಂದೋಬಸ್ತುವೆ ಪಕ್ಕಾ ಮಾಡ್ತಾರೆ, ಸ್ವಲ್ಪ ಹೆಚ್ಚಿನ ರೀತಿಯಲ್ಲೇ ಮಾಡ್ಕೋಬೇಕದು. ಇಟ್ಸ್ ಆಟೋಮ್ಯಾಟಿಕ್ ಅಂಡ್ ಅನ್ಟೋಲ್ಡ್. ಅದು ಕಾಮನ್ ಸೆನ್ಸ್, ಇದು ಕಾಮನ್ ಸೆನ್ಸ್ ಆಕ್ಚುಲಿ. ಅದನ್ನು ಮಾಡಬೇಕು. ಯಾಕೆ ಮಾಡಿಲ್ಲ ನಂಗೆ ಗೊತ್ತಿಲ್ಲ. ನಿನ್ನೆ 2 ಗಂಟೆ ಒಳಗಡೆ ಏನಕ್ಕೆ ಬಂದಿದೆ ತಹಬದಿಗೆ ಅಂತಂದರೆ ನಿಮಗೆ ಲಿಮಿಟೆಡ್ ಕ್ರೌಡಲ್ಲಿದ್ದು ಫರ್ದರ್ ಸ್ಪ್ರೆಡ್ ಆಗಿಲ್ಲ, ಬಚಾವಾಗಿದ್ದೀರಿ ಅಷ್ಟೇ. ಮೂಮೆಂಟ್ಸ್ಗಳಿಗೆ ಅವಕಾಶ ಅಷ್ಟೇ ಆಗಿರೋದು. ಇಲ್ದಿದ್ದರೆ ಮಣ್ಣಿಗೆ ಮಣ್ಣು ತಿಂತಿದ್ರಿ ಪೊಲೀಸ್ನವರಲ್ಲಿ. ಹಾಗಾಗಿ ಕತೆ ಇಲ್ಲಿಗೆ ಬಂದಿದೆ. ಓಕೆ, ಈಗ ಯಾಕಿದಾಗತ್ತೆ ಹಾಗಾದರೆ? ಈ ಥರದ ಘಟನೆ ಏನಕ್ಕಾಗತ್ತೆ? ನಂಬರ್ 1, ಆ ದಾರಿಯಲ್ಲಿ ಗಣೇಶನ ಮೆರವಣಿಗೆ ಹೋಗಬಾರದು ಅಂತ ಯಾರ್ದೋ ಆಕ್ಷೇಪ ಅಂತ ವರದಿ. ಮಸೀದಿಯ ಮುಂದ್ಗಡೆ ಹೋಗಬಾರ್ದು ಅನ್ನೋದು. ಯಾಕೆ ಹೋಗಬಾರ್ದು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಹೌದು, ಯಾಕೆ ಹೋಗಬಾರ್ದು? ನಿಮ್ಮ ತಾತನ ಮನೆ ರೋಡ ಅದು ಅಂತ ಯಾರೋ ಕೇಳ್ತಾರೆ. ಆಮೇಲೆ ನಿಮ್ಮ ಅಪ್ಪನ ಮನೆ ರೋಡ, ನಿನ್ನ ಆಸ್ತಿನಾ ಅಂತ ಕೇಳ್ತಾರೆ. ನಾನು ನೆನ್ನೆ ಹೇಳಿದೆ, ಈ ಪ್ರೊವೊಕೇಶನ್ ಎಲ್ಲಿಂದನಾರು ಬಂದಿರಲಿ, ಅದು ಯಾರು ಅಂತ ಕಂಡಿಡಿದೆ ಇದ್ದರೆ ದೆನ್ ದ ಲೋಕಲ್ ಪೀಪಲ್ ರೆಪ್ರೆಸೆಂಟೇಟಿವ್ ಯಾರು MLA ಇದ್ದಾರೋ ಅವರು ಮತ್ತು ಅಲ್ಲಿಯ ಪೊಲೀಸ್ನವರೇ ಆನ್ಸರಬಲ್. ಅದಕ್ಕೆ ಡಾನ್ಸ್ ಒಂದು ಪ್ರೊವೊಕೇಶನ್ ಆಗುತ್ತೆ ಸರ್. ಡಾನ್ಸ್ ಆದರೂ ಸರಿ, ಘೋಷಣೆ ಹಾಕಿದ್ರು ಸರಿ, ಮೈಕ್ ಕಟ್ಟಿದ್ರು ಸರಿ. ನಾನು ಹೇಳ್ತಿರೋದು ಅದು ಎಂಥದ್ದಾರೋ ಹಾಕೊಳ್ಳಿ. ಅಲ್ಲ, ಇಲ್ಲ ಅಬ್ಜೆಕ್ಷನ್ ಬರ್ತಾ ಇರೋದು ಅದೇ, ಸೌಂಡ್ ಜಾಸ್ತಿ ಇಟ್ಕೊಂಡು ಡಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಯಾರು ಅವ್ರನ್ನ ಅದನ್ನೇ ನೆನ್ನೆ ಹೇಳಿದ್ದು ನಾನು ರಾತ್ರಿ ನ್ಯೂಸಲ್ಲಿ. ಅದೇ ಆಕ್ಷೇಪ ಅನ್ನೋದಾದರೆ ದಿನ ಬೆಳಗಾದ್ರೆ ನೀವು ಮೈಕ್ ಹಾಕಿರ್ತೀರಿ, ನಮಗೆಲ್ಲ ಯಾಕೆ ಕೇಳಿಸ್ಬೇಕು ಅನ್ನೋ ಆಕ್ಷೇಪ ನಾಳೆ ಸ್ಟಾರ್ಟ್ ಆದರೆ ಏನು ಮಾಡಬೇಕು? ಅದು ಸಹಜವಾಗಿ ಆಗೇನು ಮಾಡ್ತೀರಿ ಆಗ? ಹಾಗಾಗಿ ಅವೆಲ್ಲ ನಡೆಯಲ್ಲ. ಆ ನಿರ್ಧಾರಗಳನ್ನು ಕಾನೂನು ಮತ್ತು ಸುವ್ಯವಸ್ಥೆಯ ಆಧಾರದಲ್ಲಿ ಪೊಲೀಸ್ನವ್ರು ತೀರ್ಮಾನ ಮಾಡ್ಕೋಬೇಕು. ಕೆಲವೊಮ್ಮೆ ಕೆಲವು ಪ್ರೊಸೆಷನ್ಗಳಿಗೆ ಪೊಲೀಸ್ನವ್ರು ಅನುಮತಿ ಇಲ್ಲಪ್ಪ ಬೇಡ ಅಂತಾರೆ, ಅದು ಅಲ್ಲಿಯ ತೀರ್ಮಾನ. ಇವನು ಯಾವನೋ ಫುಟ್ಪಾತಲ್ಲಿ ನಿಂತ್ಕೊಂಡು ನೀನು ದೇವಸ್ಥಾನದ ಮುಂದೆ ಹೋಗ್ಬೇಡ, ನೀನು ಮಸೀದಿ ಮುಂದೆ ಬರಬೇಡ ಅಂತ ಸಾರ್ವಜನಿಕ ರಸ್ತೆಗೆ ಅವ್ನು ಹೇಳಕ್ಕೆ ಬರಲ್ಲ, ಅವನೇನು ಮಾಡಕ್ಕೆ ಬರಲ್ಲ. ಅದನ್ನು ಅದು ಅವ್ರವ್ರ ಇಷ್ಟ ಅಲ್ಲಿ. ನಂಬರ್ 2, ಯಾಕೆ ಹಾಗಾದ್ರೆ ಆಗ್ತಾ ಇದೆ ಇದು ಅಂದರೆ ಇಂಥ ಘಟನೆಗಳು ಯಾಕೆ ನಡೆಯುತ್ತೆ? ಬಹಳ ಸರಳ, ಅದಕ್ಕೇನು ದೊಡ್ಡ ವಿಶ್ಲೇಷಣೆ ಬೇಕಿಲ್ಲ. ಪುಂಡಾಟಿಕೆಯಲ್ಲಿ ಮತ್ತು ಹಿಂಸಾಚಾರದಲ್ಲಿ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಅಥವಾ ಖಾಸಗಿ ಆಸ್ತಿಪಾಸ್ತಿಗಳನ್ನು ನಾಶ ಮಾಡುವುದರಲ್ಲಿ, ಹಾಳು ಮಾಡುವುದರಲ್ಲಿ ಪಾತ್ರವಾಡಿದವರು ಏನು ಶಿಕ್ಷೆಯನ್ನಾಗಲಿ ಮತ್ತೊಂದನ್ನಾಗಲಿ ಅನುಭವಿಸಲ್ಲ. 6 ತಿಂಗಳಾದಮೇಲೆ ಡ್ರಾಮಾಗಳು ನಡೆಯುತ್ತೆ. ಅವ್ರ ಕಡೆ ಲೀಡ್ರು ಇವ್ರಿಗೆ ಫೋನು, ಇವ್ರ ಕಡೆ ಲೀಡ್ರು ಅವ್ರಿಗೆ ಫೋನು, ಬಿಡಿಸ್ ಕಳಿಸು. ಅದು ಯಾವತ್ತು ಕೋರ್ಟ್ ಖುಲಾಸೆ ಆಗುತ್ತೋ ಯಾವತ್ತೋ ಖುಲಾಸೆ ಆಗುತ್ತೆ. ಅಮಾಯಕರು ಬಿಟ್ಟು ಕಳಿಸಿ. ಆ ನಷ್ಟಗಳಿಗೆ ಸರ್ಕಾರ ಪರಿಹಾರ ಕೊಡಿ ಅಂತ ಜನ ಕೂರ್ತಾರೆ. ಹೌದು, ಬಹಳ ಸಹಜವಾಗಿ. ಬಟ್ ಆ ನಷ್ಟಗಳಿಗೆ ಸರ್ಕಾರ ಯಾಕೆ ಪರಿಹಾರ ಕೊಡಬೇಕು ಅಂತ ಯಾವನೂ ಕೇಳಲ್ಲ. ಅಫ್ಕೋರ್ಸ್ ಕಳ್ಕೊಂಡಿರೋದು ಅಮಾಯಕರೇ, ಹೌದು, ಪಾಪ ಅವ್ರಿಗೆ ಸಂಬಂಧವಿಲ್ಲದೆ ಇದ್ದವ್ರು ಕಳ್ಕೊಂಡಿದ್ದಾರೆ, ಅವ್ರು ಕೇಳೋದು ಸರಿ. ಆದರೆ ಸರ್ಕಾರ ಕೊಟ್ಟು ಯಾವನ್ ಪೆಟ್ರೋಲ್ ಬಾಂಬ್ ತೊಗೊಂಬಂದಿದ್ದ, ತಲವಾರ್ ತೊಗೊಂಬಂದಿದ್ದ, ಕಲ್ಲು ಹೊಡೆದಿದ್ದ, ಅವನನ್ನು ಐಡೆಂಟಿಫೈ ಮಾಡಿ ಅವನಿಂದ ವಸೂಲಿ ಮಾಡೋದಾದರೆ ಬಾಯಿ ಮುಚ್ಕೊಂಡು ಎಲ್ಲ ಸುಮ್ಮನಿರ್ತಾರೆ. ಅವನ ಕೈಲಿ ವಸೂಲಿ ಮಾಡಬೇಕು. ಈ ವಿಚಾರದಲ್ಲಿ ನಮ್ಮ ನ್ಯಾಯಾಲಯಗಳು ಅಷ್ಟೇ ಸ್ವಲ್ಪ ಗಟ್ಟಿ ಆಗಬೇಕು. ಸಾರ್ವಜನಿಕ ಆಸ್ತಿ ಮತ್ತು ಖಾಸಗಿ ಆಸ್ತಿಯನ್ನು ಗುಂಪುಗಳ ವಿಚಾರದಲ್ಲಿ ಕಟ್ಕೊಂಬಂದು ನಷ್ಟ ಮಾಡಿ ನಾಶ ಮಾಡಿದ್ರೆ, ಇಲ್ಲ ಇಡು ಫೈನನ್ನ, ಇಲ್ಲ ನಮ್ಮ ಅಪ್ಪನ ಹೆಸರು ಮನೆ ಇರೋದು ನನಗೇನು ಗೊತ್ತಿಲ್ಲ ಅಂತಂದ್ರೆ ಅಂತಾರೆ. ಅವರನ್ನು ಜವಾಬ್ದಾರಿ ಮಾಡಲೇಬೇಕಲ್ಲ, ಮಾಡಬೇಕು. ಅವ್ರನ್ನ ಜವಾಬ್ದಾರಿ ಇಲ್ಲ, ಕೊಡದೇ ಇದ್ರೆ 10 ವರ್ಷ ಜೈಲೊಳಗಡೆ ಇರೋನ್ಬೇಕು. ಆ ಥರ ಕಠಿಣವಾಗಿ ತರಬೇಕು. ಇಲ್ದಿದ್ರೆ ಸಾಧ್ಯ. ನ್ಯಾಯಾಲಯಗಳೇನಾಗುತ್ತೆ, ಜಾಮೀನು ಕೊಡ್ತಾರೆ, ಅವ್ರು ಆಚೆ ಹೋಗ್ತಾರೆ. ಆಮೇಲೆ ಆ ದುಡ್ಡನ್ನು ಯಾವನು ಕಟ್ಟೋನಿಲ್ಲ, ಯಾವೊಂದೋ ಟ್ಯಾಕ್ಸ್ ಪೇಯರ್ ದುಡ್ಡನ್ನು ಕೊಟ್ಕೊಂಡು ಹೋಗ್ತಿರ್ತಾರೆ. ಬೇರೆಯವ್ರಿಗೆ ಹೇಳ್ತಾರೆ ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ಟಿ ಅಂತಾರೆ. ಯಾರು ಸುಖಕ್ಕೆ ಕಟ್ಟಬೇಕು? ಈ ಥರದ ಕಚಡ ಕೆಲಸಗಳನ್ನು ಮಾಡಿದವ್ರದ್ದು ಪರಿಹಾರವಾಗಿ ನಾವು ಕೊಡಬೇಕಾ ಟ್ಯಾಕ್ಸ್ನ? ನಾವ್ಯಾಕೆ ಕೊಡಬೇಕು ಟ್ಯಾಕ್ಸು ಅಂತ ಕೇಳಬೇಕು ಜನ. ಕೇಳಲ್ಲ. ಭಾರತದಲ್ಲಿ ಕೇಳಿದ್ರೆ ಅದಕ್ಕೆ ಬೆಲೆನೂ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಕಾಸು ತಗೊಂಡೋ, ಕಾಸು ತಿಂದೋ, ಜಾತಿ ಹೆಸರಿನಲ್ಲೋ ಮತ್ತೊಂದರಲ್ಲೋ ಮತ ಹಾಕಿಬಿಟ್ಟು ನೀವು ಕೂತಾಗಿದೆ. ನೀವು ಮಣುತ್ತೀನಿ ಅಷ್ಟೇ, ಮುಗೀತು ಕತೆ.
ಅಲ್ಲ, ಪ್ರತಿ ಇಂಥ ಘಟನೆಗಳು ನಡೆದಾಗೆಲ್ಲ ಸರ್ಕಾರ ಕಠಿಣ ಕ್ರಮ ಅನ್ನತ್ತೆ ಸರ್. ಈ ಒಂದಾದ್ರೂ ಗಟ್ಟಿಯಾದಂಥ ನಿಲುವುಗಳನ್ನು ಈ ರೀತಿಯಾಗಿ ವಸೂಲಿ ಮಾಡುವಂತ ಕೆಲಸ ಯಾವುದು ಮಾಡಲ್ಲ, ವಸೂಲಿ ಮಾಡಲ್ಲ. ಹಿಂದೆ ಅಜಾನ್ದೆಲ್ಲ ಗಲಾಟೆ ಆಗ್ತಿದ್ದಾಗ ನಾನು ಹೇಳಿದೆ, ಯಾರಿಗೂ ಬೇಡ, ದೇವಸ್ಥಾನಗಳೂ ಹಾಕಬೇಡಿ, ಹೌದು, ಮಸೀದಿನೂ ಬೇಡ, ಎಲ್ಲ ನಿಮ್ದು ಪ್ರೊಮೈಸಸ್ ಒಳಗಡೆ ಕೇಳೋಂಗೆ ಮಾಡಿ ಅಂತ ಹೇಳಿದೆ. ಐ ಗೇವ್ ಎನ್ ಎಕ್ಸಾಂಪಲ್ ಆಫ್ ಗೌರ್ಮೆಂಟ್ ಆಫ್ ಸಿಂಗಾಪುರಲ್ಲಿ. ಅಲ್ಲಿ ಒಳಗಡೆ ಕೇಳೋಂಗೆ ವ್ಯವಸ್ಥೆ ಮಾಡ್ಕೋತಾರೆ, ಹಾಕ್ಕೊಳ್ಳಿ ಅಂತ. ಕೇಳಲ್ಲ, ಇದು ನನ್ಗೆ ಹಿಂಗಿರ್ಬೇಕು, ನನಗೆ ಹಿಂಗಿರ್ಬೇಕು, ಬಟ್ ನೀನು ಹಿಂಗೆ ಮಾಡೋಂಗಿಲ್ಲ ಅನ್ನೋದು. ಯಾಕೆ ಮಾಡೋಂಗಿಲ್ಲ ಅಂತ ಇವರು. ಇದರ ಪರಿಣಾಮ. ಮೂರನೇದು ಭಾಳ ಇಂಪಾರ್ಟೆಂಟ್, ಇದು ಯಾಕೆ ಆಗ್ತಿದೆ ಅನ್ನೋಕ್ಕೆ. ಸರ್ಕಾರಗಳು ಮೃದು ಧೋರಣೆಯನ್ನು ಕಮ್ಯುನಲ್ ರೈಟ್ಸಲ್ಲಿ, ಕೋಮು ಗಲಭೆಗಳಲ್ಲಿ ತೋರಿಸಿದಾಗ ಅದು ಯು ಆರ್ ಓನ್ಲಿ ಎನ್ಕರೇಜಿಂಗ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ಹೂಲಿಗನ್ಸ್, ರೌಡೀಸ್ ಆ್ಯಂಡ್ ಆ್ಯಂಟಿ ಸೊಸೈಟಿ ಪೀಪಲ್ ಅಷ್ಟೇ. ಸಮಾಜ ದ್ರೋಹಿಗಳಿಗೆ ಸರ್ಕಾರ ಕೊಡುತ್ತಿರುವ ವರ ಅದು. ಮೃದು ಭಾವನೆ ಕಮ್ಯುನಲ್ ರೈಟಲ್ಲಿ ಇರಲೇ ಕೂಡದು. ಲೀಡರ್ಸ್ಗಳು ಅಷ್ಟೇ ಅಲ್ವಾ? ಯಾವನಾದರೂ ಅಷ್ಟೇ, ಲೀಡರ್ಗೂ ಬಾರಿಸಿ ಬುರ್ರ ಹೊಡೆದಾಕ್ಬಿಡ್ಬೇಕು ಅವನಿಗೂ. ಅಯ್ಯೋ ಗೊತ್ತಾಗಲಿಲ್ಲ ಸರ್ ನೀವು ಅಂತ ಗಲಾಟೆ ಹೊಡೆದ್ಬಿಟ್ಟೆ ಅಂತ ಅನ್ಬೇಕಷ್ಟೆ, ಹೊಡೆದು ಬುರ್ರ ಬಿಚ್ಚಿಬಿಡ್ಬೇಕು ಅವನದು. ಇಲ್ದಿದ್ರೆ ಐ ಹ್ಯಾವ್ ಸೀನ್ ಇನಫ್ ಕಮ್ಯುನಲ್ ರೈಟ್ಗಳನ್ನು. ಆ ಧೋರಣೆನ ನಾಲ್ಕನೇದು ಯಾಕೆ ಇಂಪಾರ್ಟೆಂಟ್, ಯಾವ ಸರ್ಕಾರ ಮೃದು ಧೋರಣೆಯನ್ನು ತನ್ನ ರಾಜಕೀಯ ನಿಲುವುಗಳಿಗೆ ತೆಗೆದುಕೊಳ್ಳುತ್ತೋ, ಐದರ್ ವೇ ನಾನು ಹೇಳ್ತಿರೋದು, ನಾನು ಎರಡೂ ಕಡೆಯಿಂದ ಹೇಳ್ತಿದ್ದೀನಿ, ಎಲ್ಲಿ ತಗೊಳುತ್ತೋ ಅದರ ಪರಿಣಾಮವನ್ನು ಅವರು ಅನುಭವಿಸಲೇಬೇಕು. ಆಮೇಲೆ ಅನುಭವಿಸಲೇಬೇಕು ಅವರು. ಬರ್ಕೊಟ್ಟಿದ್ದೀನಿ, ಐ ಹ್ಯಾವ್ ಸೀನ್ ದಿಸ್. ನೀವು ಹೇಳ್ದಂಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಆದಂಥ ಘಟನೆಯಲ್ಲಿ ಇವರು ಅಮಾಯಕರು ಅಂತ ಹೇಳಿ ಬಂದರು, ಅದರ ಪರಿಣಾಮ ಇಲ್ಲೂ ಶುರುವಾಯ್ತು. ಇವಾಗ ಎಲ್ಲ ಕಡೆನೂ ಅದೇ, ಕಾಗದ ಬರೆಯೋದು, ಸಣ್ಣ ಘಟನೆ ಅಂತ ಏನೋ ಗೃಹ ಮಂತ್ರಿಗಳು ಹೇಳ್ದಂಗೆ ಹೇಳ್ಬಿಡೋದು, ಅಲ್ಲಿ ಅಮಾಯಕರಿದ್ದಾರಂತ ಏನು ಬಿಡೋದು, ಬಾಯಿ ಮುಚ್ಕೊಂಡಿಲ್ಲ. ಮತ ರಾಜಕಾರಣದ ಭಾರತ ದೇಶದಲ್ಲಿ ಯಾರು ಕಲ್ಲು ಹೊಡಿತೀರೋ, ಯಾರು ಗುಂಪನ್ನು ಯಶಸ್ವಿಯಾಗಿ ಕಟ್ಟುತ್ತೀರೋ, ಯಾರು ವ್ಯವಸ್ಥೆಯನ್ನು ಬೆದರಿಸುತ್ತೀರೋ, ಯಾರು ಹಿಂಸೆಯಲ್ಲಿ ಪ್ರಸಿದ್ಧಿಯನ್ನು ಮತ್ತು ಸಿದ್ಧಹಸ್ತರಾಗಿರುತ್ತೀರೋ ಅವರಿಗೆ ಉಳಿವೋ. ಉಳಿದವರು ಬೇಕಾದರೆ ಇದ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ, ನಿಮ್ಮ ಇಷ್ಟ. ಎಸ್, ಓಕೆ. ಇನ್ನು ನಾಗಮಂಗಲ ಗಲಭೆ ಪ್ರಕರಣ, ಡಿ ಜೆ ಹಳ್ಳಿ ಡಿಸ್ಟ್ರಕ್ಷನ್ ಅಷ್ಟಾಯ್ತು ಅವತ್ತು. ಸಾರ್ವಜನಿಕ ಆಸ್ತಿ ಯಾರಿಂದ ವಸೂಲಿ ಮಾಡ್ತೀರಿ ಅದನ್ನ? ಇನ್ನೂವರೆಗೂ ಆಗೇ ಇಲ್ಲ. ಯಾರಿಂದ ವಸೂಲಿ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಆಗಲ್ಲ. ಸೊ ಇದು ಗೊತ್ತಾದಾಗ ನೆಕ್ಸ್ಟ್ ಟೈಮ್ ಮಾಡಿದಾಗ ಏನು ಮಾಡ್ಕೋತಾನ್ರಿ, ಒಂದ್ ಸ್ವಲ್ಪ ದಿನ ಇರ್ತೀವಿ, ಅಯ್ಯೋ ಬನ್ರಿ ನೋಡೋಣ, ಸೌಹಾರ್ದತೆ ಅಂತ ಮಾತಾಡ್ತಾರೆ ಸರ್. ಒಂದೇ ಕೈಯಿಂದ ಸೌಹಾರ್ದತೆ ಹೆಂಗಾಗತ್ತೆ ಸರ್? ಎರಡೂ ಕಡೆಯಿಂದ ಆಗಬೇಕು, ಒಪ್ಕೋತೀನಿ. ಹೌದು, ಮಸೀದಿ ಮುಂದೆ ಹೋಗಬೇಡ ಅಂತ ಅವ್ರು ಹೇಳಿದ್ರು ತಪ್ಪೆ. ಎಸ್, ಗೊತ್ತಾಯ್ತಾ? ಗಲಾಟೆ ಆಮೇಲೆ ಮಾಡ್ಕೊಂಡು ಎರಡೂ ಕಡೆ ಒಬ್ರದೊಬ್ರದ್ದು ನಾಶ ಮಾಡಿದ್ರು ತಪ್ಪೆ. ದಿಸ್ ಇಸ್ ಎ ಸಿಂಪಲ್ ಲಾ ಅಂಡ್ ಆರ್ಡರ್ ಇಶ್ಯೂ ಅಂತ ಟ್ರೀಟ್ ಮಾಡದಿದ್ರೆ ಅನುಭವಿಸ್ಲಿ ಅಷ್ಟೇ. ಎಸ್. ಇನ್ನು ಸಿಐಡಿಗೆ ವಹಿಸೋಕೆ ಈಗ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಈ ಪ್ರಕರಣವನ್ನು ಗಲಭೆಗೆ ಸಂಬಂಧಿಸಿದಂತೆ 50ಕ್ಕೂ ಹೆಚ್ಚು ಶಂಕಿತರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಗರ ಠಾಣೆ ಮುಂದೆ ಇವತ್ತು ನೂರಾರು ಮಹಿಳೆಯರು ತಮ್ಮವರ ಅಮಾಯಕರು ಅವರನ್ನು ಬಿಟ್ಬಿಡಿ ಅಂತ ಆಗ್ರಹಿಸಿದ್ದಾರೆ. ಪೊಲೀಸರ ಜೊತೆ ಒಂದಿಷ್ಟು ವಾಗ್ವಾದ ಮಾಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಕೊನೆಗೆ ಪೊಲೀಸರು ಕಾನೂನು ಪಾಠ ಎಲ್ಲ ಹೇಳಿ ಕತೆ ಕಣ್ರಿ. ಯಾವ ಕಮ್ಯುನಲ್ ರೈಟ್ ಆದ್ರೂ ಇದೊಂದು ದೊಡ್ಡ ನೆಕ್ಸ್ಟ್ ಸೀನ್ ಇದು. ಹೋಗ್ಬಿಡೋದು, ನನ್ನ ಮಕ್ಕಳೇನು ಮಾಡಿಲ್ಲ ಅನ್ಕೊಂಡು ಬರೋದಿತ್ತು ಕಾಮನ್ ಸೀನ್. ಮಕ್ಕಳನ್ನ ಮನೆ ಒಳಗಡೆ ಇಟ್ಕೋಬೇಕಾಗಿತ್ತು ರಾತ್ರಿ ಹೊತ್ತಲ್ಲಿ, ರಸ್ತೆಗೆ ಹಾಕಿ ಬಿಡಬೇಕು ಪೋಖರಿಗಳ ಥರ. ಇದು ಕಾಮನ್ ಸೀನ್, ವಿ ಹ್ಯಾವ್ ಸೀನ್ ಇನಫ್. ಎಸ್, ಹಬ್ಬಬ್ಬ ಅಂತಿದ್ರೆ ಒಂದು 5% 10% ಇರ್ಬೋದು ಅದ್ರಲ್ಲಿ ಅಮಾಯಕರಷ್ಟೇ. ಮಿಕ್ಕದವರೆಲ್ಲ ಕೋತಿಗಳೇನೆ, ಕಂತ್ರಿಗಳೇನೆ, ಅನುಮಾನನೇ ಇಲ್ಲ. ಎಸ್. ಇನ್ನು ಅದೇ ಗಣೇಶ ಪ್ರತಿಷ್ಠಾಪನೆ ಮಾಡಿದ ಬದ್ರಿಕೊಪ್ಪಲು ಗ್ರಾಮದ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ನಾವು ಗಣೇಶನನ್ನ ಕೂರಿಸೋದೇ ತಪ್ಪ ಅಂತ ಮಹಿಳೆಯರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲ ಪಿಎಸ್ಐ ರವಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಈಗ ತಪ್ಪು ಮಾಡಿದ್ರೆ ನಾವು ಇದು ಮಾಡ್ತೀವಿ. ನನ್ನ ಮಗನ ಕರ್ಕೊಂಡ್ ಬಂದಾರೆ, ನನ್ನ ಮಗನ ಇವ್ರ ಮಗನ ಎಲ್ಲಾನು 1 ಗಂಟೆ ರಾತ್ರಿ ಕರ್ಕೊಂಡ್ ಬರೋ ಅಂತದ್ದು ಏನಿತ್ತು? ಕಂಪ್ಲೇಂಟ್ ಕೊಟ್ಟಾರ? ನಿಮ್ಮ ಮಕ್ಕಳ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಮಾತಾಡ್ಲಿ. ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. 1 ಗಂಟೆ ರಾತ್ರಿಯಲ್ಲಿ ಅರ್ಧ ಹೊತ್ತಿನಲ್ಲಿ ಮನೆಗೆ ನುಗ್ಗಿ ಕರ್ಕೊಂಡ್ ಬಂದಿರೋದು. ಎಲ್ಲ ಪೂರ್ತಿ ಗಣೇಶನ್ ಕುಂಡ್ರಿಸಿದಾರೆ, ಹುಡುಗರೆಲ್ಲ ಸೇರಿದ್ರಲ್ಲ, ಎಲ್ಲಾರನ್ನ ಕರ್ಕೊಂಡು ಹೋಗೋರೆ. 27 ವರ್ಷದಿಂದ ಕುಂಡ್ರಿಸ್ತಾವ್ರೆ, ಇವತ್ತೆಲ್ಲ ಕುಂಡ್ರಿಸಿರೋದು. ಇವತ್ತು ಈ ಮಾತನ್ ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾರೆ ಏನ್ ಕಾರಣ? ಕಲ್ಲಲ್ಲಿ ಹೊಡೆದ್ಬಿಟ್ಟು, ಕಲ್ಲಲ್ಲಿ ಈಗ ನಮ್ಮ ಹುಡುಗನ್ ತುಟಿಲ್ಲ ಹೊಡೆದೋಗದೆ. ಯಾರಾಯ್ತಾರೆ ಇವತ್ತು? ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರಾಯ್ತಾರೆ? ಪೊಲೀಸ್ ಆಯ್ತಾನ? ಕೂರಿಸುವುದನ್ನು ಕರ್ಕೊಂಡೋಗಿದ್ದಾರೆ. ಯಾಕೆ? ಅವ್ರು ಕೂರಿಸಿದ್ದು ತಪ್ಪಾದ್ರೆ ಕತ್ತೆ ಕಾಯ್ತಾ ಇದ್ರ, ಕಳ್ಳೆಕಾಯಿ ಬೀಜ ತಿಂತಿದ್ರ ಲೋಕಲ್ ಪೊಲೀಸು? ಕೂರ್ಸಕ್ ಬಿಡಬಾರ್ದು, ಪರ್ಮಿಷನ್ ಕೊಡಬಾರ್ದು. ಪರ್ಮಿಷನ್ ಅಥವಾ ಅದಕ್ಕೆ ರೂಲ್ಸೋ ಮಾಡಬೇಕಿತ್ತು. ಏನು ಮಣ್ಣು ತಿಂತಿದ್ರ ಪೊಲೀಸ್ನವರು? ದಿಸ್ ಲುಕ್ಸ್ ಲೈಕ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ಎ ಲೋಕಲ್ ಪೊಲೀಸ್. ಇದು
ಕ್ಲಿಯರ್ ಫೇಲ್ಯೂರ್ ಇದು. ಯಾರು ಕೂರಿಸ್ಬಾರ್ದು? ನನ್ನನ್ನು ಕೇಳಿದ್ರೆ ನಾಗಮಂಗಲದಲ್ಲಿ ಈ ವರ್ಷದ ಆಗೋಗಿದೆ, ನೆಕ್ಸ್ಟ್ ಇಯರ್ ಮೂಲೆಯಲ್ಲಿ ಕೂರಿಸ್ತೀವಿ. ಆಗ ಅದೇನು ಮಾಡ್ತೀರಿ? ಮಾಡಿ ಅಂತಂದ್ರೆ ಏನು ಮಾಡ್ತೀರಿ? ಆಗ ಎಲ್ಲಿಂದ ತರ್ತೀರಿ ಪೊಲೀಸ್ ಫೋರ್ಸು ನೀವು? ಇವೆಲ್ಲ ನಡೆಯಲ್ಲ. ಬಟ್ ಸಂಬಡಿ ಮೇ ಥಿಂಕ್ ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡಿರಬಹುದು, ನಡೆಸ್ತಿರ್ತಾರೆ ಅಷ್ಟೇ. ಅಲ್ಲ, ಇದೊಂದು ರೀತಿ ಅಭ್ಯಾಸ ಆಗಿ ಹೋಗ್ಬಿಡಲ್ವಾ ಸರ್? ಈಗ ಯಾವ್ದಾದ್ರು ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ಹೊಡೆದ್ಬಿಟ್ಟು ಗಲಾಟೆ ಮಾಡಿಸ್ಬಿಡೋದು, ನಾಳೆಯಿಂದ ನೆಕ್ಸ್ಟ್ ಇಯರ್ ಇಂದ ಗಣಪತಿ ಕೂರಿಸ್ಬೇಡಿ ಅಂತ ಹೊರಟು ಹೋಗುವ ಆ ರೀತಿ. ಯಾವನವನು ಕೂರಿಸ್ಬೇಡ ಅಂತ ಹೇಳಕ್ಕೆ ನನ್ನ ಪ್ರಕಾರ ಆ ಅರೆಸ್ಟನ್ನ ಮುಖಾಮುಖಿ ನೋಡದೆ ಆ ಪೇರೆಂಟ್ಸ್ ಯಾರಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆಯಿಂದ ನಾವು ಖಾಲಿ ಮಾಡಲ್ಲ, ಕರ್ಕೊಂಬನಿ, ಇಲ್ಲಿ ರೀಸನ್ ಕೊಡು ಅಂತ ಕೇಳಬೇಕು. ಕೂರಿಸಿದ್ದನ್ನು ಯಾತಕ್ಕೆ ಅರೆಸ್ಟ್ ಮಾಡ್ತಾರೆ? ಅನ್ಲೆಸ್ ಯು ಹ್ಯಾವ್ ಎ ಕ್ಲಿಯರ್ ಎವಿಡೆನ್ಸ್ ಟು ಶೋ ಹಿ ಹ್ಯಾಸ್ ಇನ್ವಾಲ್ವ್ಡ್ ಇನ್ ವೈಲೆನ್ಸ್. ಅನ್ಲೆಸ್ ಎವಿಡೆನ್ಸ್ ಸಾಕ್ಷ್ಯಗಳಿದ್ರೆ. ರಾತ್ರಿ 1 ಗಂಟೆನಲ್ಲಿ ಎವಿಡೆನ್ಸ್ ಸಿಕ್ಕಿರಲ್ವಲ್ಲ ಇವ್ರಿಗೆ. ಕೆಲವು ಕಡೆಗಳಲ್ಲಿ CCTV ಫುಟೇಜ್ಗಳು ದೃಶ್ಯಗಳಿದಾವೆ. ಏನು ರಾತ್ರಿ 1 ಗಂಟೆನಲ್ಲಿ ನೋಡ್ಬಿಟ್ಟು 1:15 ಇವ್ನು ಯಾರು ಅಂತ ಕಂಡು ಹಿಡಿದ್ಬಿಟ್ಟು ಹೋಗಿಡ್ಬಿಟ್ರ? ಯಾರು ಬಿಡ್ತೀರಿ ರೈಲನ್ನ ನೀವು? ಅಂದ್ರೆ ಅವ್ರು ಮೆರವಣಿಗೆ ಮಾಡಿ ತಪ್ಪು ಅನ್ನೋ ರೀತಿಯಲ್ಲಿ ಬದ್ರಿಕೊಪ್ಪಲ್ ಗಜಪಡೆ ಯುವಕರಂತೆ ಮಧ್ಯಾಹ್ನ 1:15 ಪ್ರಾರಂಭ ಆಗಿ 7:15 ಮಸೀದಿ ಹತ್ರ ಹೋಗಿದೆ. 1:15 ಇಂದ 7:15 ಪ್ರೊಸೆಷನ್ ನಡ್ಕೊಂಡು ಹೋದಾಗ ಏನ್ ಮಾಡ್ತಿದ್ರು ಪೊಲೀಸ್ನವರು? ಏನ್ ಮಾಡ್ತಿರ್ತೀರಿ ನೀವು? See, this is a clear sign of an utter government policy failure and local failure ಅಷ್ಟೇ, ಇನ್ನೇನು ಇಲ್ಲ. ಇದು ಇಂಥದ್ದು ಇನ್ನೂ ಬೇಕಾದಷ್ಟು ನಡೆಯುತ್ತವೆ, ನೋಡ್ತಾ ಇರಿ, ಹಿಂಗೆ ಆಡ್ತಾ ಇರಿ. ಯಾವಾಗ ನೀವು ದೇಶದ್ರೋಹಿ ಕೆಲಸಗಳು ಅಥವಾ ಸಮಾಜದ್ರೋಹಿ ಕೆಲಸಗಳನ್ನು ನಡೆದಾಗ ಅದನ್ನು ಸಣ್ಣದು ಅನ್ನೋ ಪರಿಸ್ಥಿತಿಯಲ್ಲಿ ವಿವರಿಸ್ತೀರೋ ಅವತ್ತೇ ಅದು ಹಳಿ ತಪ್ಪಿತು ಅಂತ ಅರ್ಥ ಅಷ್ಟೇ. ನಾಗಮಂಗಲದ ಮಂಡ್ಯದ ವಿಸ್ತರಣೆ 2 ಗುಂಪುಗಳಿಂದ ಪ್ರಚೋದನಕಾರಿಯಂತೆ ಕಲ್ಲು ತೂರಾಟದಲ್ಲಿ ASI ಯಾರಿಗೋ ಗಾಯ ಆಗಿದೆಯಂತೆ, ಆಗಿರ್ಬೋದು. ಪೊಲೀಸರು ದಾಳಿ ಯತ್ನ ಓಡೋಗ್ಬಿಟ್ರಂತೆ. ಇನ್ನೇನು ಮಾಡ್ತಾರೆ ಆ ಪೊಲೀಸ್ನವರು? ಕೊಣ ಅಂತ 16 ಜನನೋ 26 ಜನನೋ 40 ಜನನೋ 30 ಜನನೋ ಇದ್ದರೆ ಅವ್ರೇನು ಮಾಡ್ಬೇಕು? ಅವರು ಕೈ ಮೀರಿದೆ ಆಗಿದೆ. ಹಲವಾರು ಸೆಕ್ಷನ್ಗಳಲ್ಲಿ ಈಗ ಕೇಸನ್ನು ಹಾಕ್ಕೊಂಡಿದ್ದಾರೆ. ಅದೇನು ಅವ್ರಿಗೇನು ಕೊರತೆ ಇಲ್ಲ. ಈಗ ಅವ್ರನ್ನ ಯಾರು ಕೇಳಬೇಕು? ಯಾರು ಕೇಳಬೇಕು? ಅವ್ರದ್ದೇನು ಜವಾಬ್ದಾರಿನೇ ಇರಲ್ಲ. Why nobody is asking what is the local police station was doing? ಹಂಗಾರೆ ಜವಾಬ್ದಾರಿಗಳು ಏನು ಅವ್ರದ್ದು? ಆರ್ ಲೋಕಲ್ SP ಆರ್ ಯಾರೋ DSP ಯಾರು? ನಿಮ್ಗೆ ಲಾಸ್ಟ್ ಇಯರ್ ನಡೆದಿದ್ದೇನೋ ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ? ಯಾರಿಗಾರು ಒಬ್ಬರಿಗೆ? ಹೌದು. ಎಸ್. ಏನು ಈ ವಿಚಾರದಲ್ಲಿ ಹಲವರು ನಾಯಕರು ಚಲುವರಾಯ ಸ್ವಾಮಿ ಉತ್ತರ ಕೊಡ್ಲಿ ಬಿಡ್ರಿ ಅವ್ರ ಜನಕ್ಕೆ. ಮಾತಾಡಿದಾರೆ ಸರ್ ಅವರು. ಅದೇ ಅವ್ರು ಏನು ಬಂದು ಮಂತ್ರಿಯಾಗಿ ಮಾತಾಡೋದಲ್ಲ, ಓಟ್ ಹಾಕಿಸ್ಕೊಂಡಿರೋರಿಗೆ ಉತ್ತರ ಕೊಡ್ಲಿ, ಆಮೇಲೆ ನೋಡೋಣ ಮುಂದಿನ ದಿನ. ಎಸ್, ಲೀಡರ್ಸ್ಗಳು ಏನು ಮಾತಾಡಿದಾರೆ ನೋಡ್ಬಿಡೋಣ ಸರ್. ಎಸ್. ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಆಕಸ್ಮಿಕವಾಗಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ರಾಜಕೀಯ ಒಂದು ಸಣ್ಣ ಘಟನೆ ಅಂತ ಹೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥದ್ದು, ಶೋರೂಮ್ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು, ತಲವಾರುಗಳನ್ನ ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆ. ಇದು ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಬೆಂಕಿಯನ್ನ ಆರಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಹೊರತು ನಾನು ದ್ವೇಷಕ್ಕೋಸ್ಕರವಾಗಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಇದೊಂದು ಸಣ್ಣ ಗಲಾಟೆ, ಇದನ್ನು ಕೋಮು ಗಲಭೆ ಅಂತ ತಿಳ್ಕೊಂಡು ನೀವು ಬಿಂಬಿಸ್ಬೇಡ್ರಿ ಅಂತ ಮಾಧ್ಯಮದವರಿಗೆ ಬುದ್ಧಿ ಹೇಳ್ಯಾರ ಅವರು. ಆದರೆ ಹೋಮ್ ಮಿನಿಸ್ಟ್ರಿಗೆ ಏನು ಅವ್ರಿಗೆ ಯಾವುದು ಸಣ್ಣದು ಯಾವುದು ದೊಡ್ಡದು ಯಾವುದು ಕೋಮು ಗಲಭೆ ಇದು ತಿಳಿಯುತ್ತಲ್ವ ಏನು ಅಂತ. ಕೆಲವು ಅತ್ಯಂತ ಬಡ ವ್ಯಾಪಾರಸ್ಥರದ್ದು ಗೂಡಂಗಡಿಗಳನ್ನು ಎಲ್ಲ ಸುಟ್ಟು ಹಾಕಿದ್ದಾರೆ. ಈ ಥರದ ಬಡವರಿಗೂ ಬಗ್ಗೆನೂ ಕಳಕಳಿ ಇರಲಾರ್ದಂಥ ಒಂದು ಸರ್ಕಾರ. ಮೇಲೆ ಸಮಾಜವಾದಿಗಳಿವರು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಅಧಿಕಾರವನ್ನು ಹಿಡಿದು ಮಜಾ ಮಾಡುವಂಥ ಮಜಾವಾದಿಗಳಿವರು. ನಮ್ಮ ಗೃಹ ಸಚಿವರಿಗೆ ಇದು ಗಂಭೀರವಾದ ವಿಷಯ ಅಂತಲೇ ಅನ್ಸೋದಿಲ್ಲ. ಬಹುಶಃ ನಮ್ಮ ಕರ್ನಾಟಕ ಇಷ್ಟು ದುರ್ಬಲ ಹೇಡಿ ಗೃಹ ಸಚಿವರನ್ನ ನಾವು ನೋಡಿರಲಿಲ್ಲ. ನಮ್ಮ ದೌರ್ಬಲ್ಯ ಅವರು ಪೂರ್ಣ ಪ್ರಮಾಣದಲ್ಲಿ ನೋಡದೇ ಇದ್ದಾಗ ಇರಬಹುದು ಈ ಥರ ಅಂತ ಹೇಳಿದ್ದಾರೆ. ಬಟ್ ನಾನೇ ಸ್ಪಾಟಿಗೆ ಬಂದಿರೋದ್ರಿಂದ ನಾನು ನೋಡಿದ್ದೀನಿ. ಕೆಲವು ಸಣ್ಣ ಪುಟ್ಟ ಅಂತ ಅಲ್ಲ, ಕೆಲವು ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸಿ ರಿಪೋರ್ಟ್ ಕೇಳಿದ್ದೀವಿ. ಸರ್ಕಾರ ಪೊಲೀಸರ ವೈಫಲ್ಯತೆ ಇದ್ದರೆ ಅದನ್ನೂ ಸಹ ಕ್ರಮ ತಗೊಳ್ತೀವಿ. ಫಸ್ಟ್ ಪಾಯಿಂಟ್, ಇದು ಸಣ್ಣ ಘಟನೆ ಅಲ್ಲ, ಪ್ರಮಾಣ ಸಣ್ಣದಿರ್ಬೋದು. ಸೆಕೆಂಡ್ ಪಾಯಿಂಟ್, ಗಾಯ ಆಗಿಲ್ಲ, ಗಾಯ ಆದರೆ ಆಗಬೇಕು ಅಂತಲ್ಲ, ಗಾಯ ಆಗಿರುತ್ತೆ ಪ್ರಮಾಣದಲ್ಲಿ. ಯಾರೂ ಸತ್ತಿಲ್ಲ ಅಂದರೆ ಹೆಣ ಬಿದ್ದರೆ ದೊಡ್ಡದು ಅಂತ ಅರ್ಥ. ಇನ್ನು 3ನೇದು, ಯಾರೋ ಕಲ್ಲು ಹೊಡೆದಿದ್ದಾರೆ, ಅದಕ್ಕೆ ರಿಯಾಕ್ಷನ್ ಆಗಿ ಇವರೇನೋ ಕಲ್ಲು ಹಾಕಿದ್ದಾರೆ. ಯಾರೋ ಯಾಕೆ ಕಲ್ಲನ್ನು ಹಾಕ್ತಾರೆ? ಅವಶ್ಯಕತೆ ಏನಿದೆ? ದಾಟ್ಸ್ ಎ ಸಿಂಪಲ್ ಕ್ವಶನ್. ಇದನ್ನು ರಾಜ್ಯ ಸರ್ಕಾರ ಪ್ರತಿಪಕ್ಷಗಳು ಆರೋಪಿಸೋ ರೀತಿ ಮತ ಬ್ಯಾಂಕಿನ ಆಧಾರದಲ್ಲೋ
ಅಥವಾ ಬಹುಸಂಖ್ಯಾತ ವಿಚಾರಕ್ಕೆ ಬಂದಾಗ ನಾವು ಹೀಗೆ ನಡ್ಕೋಬೋದು ಅನ್ನೋ ದಿಮಾಕಿನ ವರ್ತನೆಯಲ್ಲೋ ಮಾಡ್ಕೊಂಡು ಹೋದರೆ ಅದರ ಪರಿಣಾಮಗಳನ್ನು ಲಾಂಗ್ ಟರ್ಮಲ್ಲಿ ಅನುಭವಿಸ್ಕೋತಾರೆ. ಅಲ್ಲ, ಬರೀ ದೈಹಿಕವಾಗಿ ಆಗುವಂತ ಗಾಯ ಮಾತ್ರ ಗಾಯನ ಸರ್. ನನ್ನ ಮಾನಸಿಕವಾಗಿ ಲೆಕ್ಕಾಚಾರದಲ್ಲಿ ಎಲ್ಲ ಹಾಳಾಗೋದು. ಬೇರೆ ವಿಚಾರ ರೀ. ನನ್ನ ಲೆಕ್ಕಾಚಾರದಲ್ಲಿ ಚಲುವರಾಯಸ್ವಾಮಿ ಇಸ್ ಆನ್ಸರಬಲ್. ಉತ್ತರ ಕೊಡಬೇಕು ಆಸ್ ಎನ್ MLA, ಮಿನಿಸ್ಟರ್ ಅಲ್ಲ. ಯು ಆರ್ ದಿ MLA ಆ್ಯಂಡ್ ಯು ನ್ಯೂ ಲಾಸ್ಟ್ ಇಯರ್. ಸೊ ನಿಮ್ಮ ಪೊಲೀಸ್ನವ್ರನ್ನ ಹಾಕಿಸ್ಕೊಂಡ್ರು ನೀವೇ ಹಾಕಿಸ್ಕೊಂಡಿರ್ತೀರಿ ಅಲ್ಲಿಗೆ. 2007ರಲ್ಲೂ ನೀವೇ ರೆಸ್ಪಾನ್ಸಿಬಲ್ ಇದಕ್ಕೆ. ನನ್ನ ಪ್ರಕಾರದಲ್ಲಿ ಪ್ರವೋಕ್ ಮಾಡೋಕ್ಕೆ ಜಾಗ ಕೊಡೋದು, ಅದನ್ನು ಮೊದಲೇ ಐಡೆಂಟಿಫೈ ಮಾಡ್ಕೊಳಕ್ಕಾಗದೇ ಇರೋದು, ಈಗ ಇಲ್ಲದ ಭಾಷಣ ಬಿಗಿತಾ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ವಿಪಕ್ಷಗಳು ಖಂಡಿಸ್ಕೊಂಡಿವೆ. ತುಷ್ಟೀಕರಣ ರಾಜಕಾರಣದ ಫಲ ಇದು ಅಂತ ಹೇಳ್ತಾರೆ ಕೇಂದ್ರ ಮಂತ್ರಿ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂಗಳನ್ನು ತುಳಿಯುವ ಕೆಲಸ ಆಗ್ತಾ ಇದೆ, ನಿರಂತರವಾಗಿ ನಡೀತಾ ಇದೆ, ಇದು ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ದಾರೆ BJPಗರು. ತಾಕತ್ತಿದ್ರೆ ಆರೋಪಿಗಳ ಮನೆಯಲ್ಲಿ ಬುಲ್ಡೋಸರ್ ಹಾಕಿ ಅಂತ ಇನ್ಯಾರೋ. ಇವತ್ತು BJP ಇದು ನಿಯೋಗಾಲಿಗೆ ಹೋಗಿದೆ. ಕುಮಾರಸ್ವಾಮಿ ಅವರು ನಾಳೆ ಹೋಗ್ತಾರಂತೆ. ರಾಜಕಾರಣಿಗಳಿಂದಲೇ ಈ ಘಟನೆ ಆಗ್ತಾ ಇವೆ ಅಂದರೆ ಯಾವ ರಾಜಕಾರಣಿಗಳು? ಈ ಘಟನೆ ಏನೋ ಆಯ್ತಪ್ಪ, ನೀವು ಹೇಳ್ದಂಗೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿರೋದು ಅದನ್ನು. KGಹಳ್ಳಿಲಿ ಯಾವ ರಾಜಕಾರಣಿಯಿಂದ ಆಯ್ತಪ್ಪ? ಜಮೀರ್ ಹೇಳ್ಬೇಕಲ್ಲ, ಯಾವ ರಾಜಕಾರಣ? ಪಾದರಾಯನಪುರದಲ್ಲಿ ಯಾರದಿಂದ ಆಯ್ತು ಗೊತ್ತಿಲ್ಲ. BJP ಸರ್ಕಾರದಲ್ಲಿದ್ದಾಗಿಂತ ಘಟನೆ ಆಗಿಲ್ವಾ ಅಂತ ಇನ್ಯಾರೋ ಒಬ್ರದ್ದು ಪ್ರಶ್ನೆ. ಶಾಸಕ ಶಿವಲಿಂಗೇಗೌಡ, ಅಯ್ಯೋ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಅಂತರ್ಬೇಕು ಇವ್ರಿಗೆ. ಟೂ ಮಚ್ ಆಯ್ತು ಇವ್ರದ್ದು ಯಾಕೋ. ಐ ಟೆಲ್ ಯು ವೈ ಅವ್ರಿಗೆ ಹೇಳ್ತಿರೋದು ನಾನು ಈ ಶಾಸಕರುಗಳಿಗೆ. ನಿನ್ನೆ ಇದನ್ನೇ ನಾನು ಹೇಳಿದ್ದೆ ಅರ್ಗಜ್ಞಾನೇಂದ್ರ ಹೇಳಿದಾಗ. ಮಕ್ಕಳು ಮಾತಾಡ್ತಿದ್ದಾರೆ, ನೀವು ಕಳ್ಳರು ಅವರು ಕಳ್ಳರು ಅಂತಲ್ಲ. ನಾನು ಹೇಳಿದೆ ನಿಮ್ಮಿಬ್ಬರ ಬಗ್ಗೆ ಮಾತಾಡ್ತಿರೋದು ಜನ ಅಂತಂದೆ. ಹಾಗೆ ಇದು ಗಲಭೆ ಆಯಿತು, ಗಲಾಟೆ ಕಾಮನ್ನು ಅಂತಾನೆ. ಆಗಲಿ ಬಿಡಿ, ಎರಡೂ ಕಡೆಯಿಂದ ಆಗೋಗ್ಬಿಡ್ಲಿ ಹಂಗಾರೆ ಅಂತ ಯಾರೋ ಒಬ್ಬ ಹೇಳ್ಬಿಟ್ರೆ ನಾಳೆ ದೊಡ್ಡ ಮಟ್ಟದಲ್ಲಿ. ಹಾಂ, ಶಿವಲಿಂಗೇಗೌಡರ ಮನೆಗೆ ಏನೋ ಒಂದು ಸ್ವಲ್ಪ ತೊಂದರೆ ಆಯಿತು, ಅವ್ರನ್ನ ಯಾರೋ ಬೈದ್ರು. ಬೈಲಿ ಬಿಡಿ, ಬೈಯೋದು ಕಾಮನ್ನು, ಬೈಲಿ ಕಾಮನ್ನು. ಇನ್ಯಾವನೊಬ್ಬ ಬಡ್ದಾಡ್ಕೊಳ್ಳಿ ಬಿಡಿ, ಕಾಮನ್ನು. ಇನ್ನು ಕತೆ ಕಾಯ್ಕಿದ್ದೀರಾ ಗೌರ್ಮೆಂಟು ಹಂಗಾರೆ ಪೊಲೀಸ್ನವ್ರು? ನೀವು ಮಣ್ಣು ತಿನ್ನಕ್ಕಿದ್ದೀರಾ ಅಂತ ಯಾರು ಕೇಳಬಾರ್ದಾ? ಯಾವನು ಹೇಳ್ದವನು ಇವರಿಗೆ? ಅವ್ರ ಸರ್ಕಾರದಲ್ಲಿ ರೇಪ್ ಆಗ್ತಾ ಇತ್ತಲ್ಲ, ಅತ್ಯಾಚಾರ ಆಗ್ತಿತ್ತಲ್ಲ, ಇಲ್ಲಿ ಆಗಿದೆ ಬಿಡ್ರಿ. ಅವ್ರದ್ದು ಯಾರ ಸರ್ಕಾರದಲ್ಲಿ 8 ಆಗಿತ್ತು, ಇಲ್ಲೊಂದು 7 ಆಗಿದೆ ಅಷ್ಟೇ ತಾನೆ. ಹೇಳಿ ಯಾರು ಬೇಡ ಅಂದವರು? ಯಾವ ಮಾನಸಿಕತೆಗೆ ಹೋಗ್ತಾ, ಯಾವ ಸ್ಟೇಜ್ಗೆ ಹೋಗ್ತಾ ಇದ್ದೀರಿ ನೋಡ್ಕೊಳ್ಳಿ. ಅರಸೀಕೆರೆಯಂತಹ ಸೂಕ್ಷ್ಮ ಜಾಗದಲ್ಲಿ ಶಾಸಕರಾಗಿ ಕೂತವರ ಜವಾಬ್ದಾರಿ ಹೇಳಿಕೆ ಇದು.